ನಮಸ್ತೆ ನನ್ನ ಪ್ರೀತಿಯ ರೈತ ಬಂದವರೇ ಹಾಗೂ ನನ್ನ ಚಾನಲ್ನ ವೀಕ್ಷಕರೇ. ಈ ದಿನ ನಾವು ಹಲಸಿನ ಹಣ್ಣಿನ ಗಿಡದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇದು ಹಲಸಿನ ಗಿಡ ಏನಪ್ಪ ಅಂದರೆ, ನನ್ನಲ್ಲಿ 150ಕ್ಕೂ ವಿಧವಾದ ಹಲಸಿನ ಹಣ್ಣಿನ ಗಿಡಗಳಿವೆ. ಅದರಲ್ಲಿ ಇದು ಒಂದು ಜಾತಿಯ ಹಲಸಿನ ಗಿಡ. ಇದರಲ್ಲಿ ನನ್ನಲ್ಲಿ ಬಿಳಿ ಹಲಸಿನ ಗಿಡ ಇವತ್ತು ವಿಶೇಷತೆ. ಬಿಳಿ ಹಲಸಿನ ಗಿಡ ಬಗ್ಗೆ ತೋರಿಸ್ತೀನಿ ನಾನು. ಅದನ್ನು ನಾನು ಹಣ್ಣನ್ನು ಸಿಗೋದು ಕೂಡ ತೋರಿಸ್ತೀನಿ. ಏನಪ್ಪ ಅಂದರೆ, ಈ ಹಣ್ಣಿನ ವಿಶೇಷತೆ ಏನಂದರೆ, ಈ ಹಣ್ಣನ್ನು ನಾವು ವರ್ಷಕ್ಕೊಂದ್ಸರಿ ತಿನ್ನೋದ್ರಿಂದಾಗಿ ನಮ್ಮ ಹೊಟ್ಟೆಯಲ್ಲಿರುವಂತಹ ತಲೆ ಕೂದಲಿನ ಅಂಶಗಳು ಹಾಗೂ ನಮ್ಮ ಹೊಟ್ಟೆಯಲ್ಲಿರುವಂಥ ವಿಷಕಾರಿ ಪದಾರ್ಥಗಳು ಹೊರ ಹೋಗಲು ತುಂಬ ಅನುಕೂಲಕರವಾಗಿದೆ. ಇದು ತುಂಬ ಶೀತಾಂಶವನ್ನು ಹೊಂದಿರುತ್ತೆ, ಅಂದರೆ ಕೋಲ್ಡ್ ಆಗಿರುತ್ತೆ. ನಮ್ಮ ಶರೀರವನ್ನು ಕೋಲ್ಡ್ ಆಗಿ ಇಡಲು ಇದು ತುಂಬ ಅನುಕೂಲಕರವಾಗಿದೆ. ಇದನ್ನು ನಾವು ಚಿಪ್ಸ್ ಮಾಡ್ಕೊಂಡು ಕೂಡ ತಿನ್ಬೋದು, ಹಾಗೆ ಪಲ್ಯ ಮಾಡಿಕೊಂಡು ಕೂಡ ನಾವು ಉಪಯೋಗಿಸ್ಬೋದು. ಸಾಂಬಾರಿಗೂ ಕೂಡ ಇದನ್ನು ಉಪಯೋಗಿಸ್ಕೋಬೋದು. ಹಾಗೆ ಇದರ ಬೀಜದಲ್ಲಿ ತುಂಬ ವಿಟಮಿನ್ಗಳು ಈ ಬೀಜ ಹೊಂದಿರುತ್ತದೆ. ಇದನ್ನು ನಾವು ಟಮಟ ಮಾಡ್ಕೊಂಡು ಚಟ್ನಿ ಮಾಡ್ಕೊಂಡು ಕೂಡ ಇದರ ಬೀಜವನ್ನು ನಾವು ತಿನ್ಬೋದು. ಈಗ ನೋಡಿ, ನಾವು ಆ ಗಿಡವನ್ನು ಹಾಕೋದ್ರ ಮೂಲಕ ಇದನ್ನು ಶುಭಾರಂಭ ಮಾಡೋಣ. ಹಾಗೆ ನೋಡಿ, ಇಲ್ಲಿದೆ, ಅದನ್ನು ಕಿತ್ಕೊಂಡು ಬಂದಿದ್ದೀನಿ, ಕಿತ್ಕೊಂಡು ಬಂದು ಹಾಕ್ತಾಯಿದ್ದೀನಿ. ನೋಡಿ, ಇದು ಕಸಿ ಗಿಡ ಅಲ್ಲ, ಇದು ಆ ಮರತ ಹುಟ್ಟಿದ್ದಂಥ ಗಿಡವನ್ನು ನಾವು ತಂದು ಹಾಕ್ತಾಯಿದ್ದೀವಿ. ನೋಡಿ, ಇದನ್ನು ಹಲಸಿ ಗಿಡವನ್ನು ಹಾಕಿದ್ದೀವಿ. ನೋಡಿ, ಈಗ ಹಲಸಿನ ಹಣ್ಣನ್ನು ನಾವು ಸಿಗೋದು ತೋರಿಸ್ತೀನಿ. ನೋಡಿ, ಹೀಗೆ ನೋಡಿ ಕೈಲೇ ನಾನು ಸಿಗಿತಾ ಇದ್ದೀನಿ. ನೋಡಿ, ಇದೆ, ತುಂಬ ರುಚಿಯಾಗಿದೆ. ಹಣ್ಣಾದರೆ ತುಂಬ ಕ್ಲೀನಾಗಿ ಬಿಡುತ್ತೆ. ನೋಡಿ, ಹೀಗೆ ಅಂಟು ಸ್ವಲ್ಪ ಕಡಿಮೆ ಇರುತ್ತದೆ. ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ, ಇಲ್ಲೆಲ್ಲ ಇದೆ. ಇದನ್ನು ವರ್ಷಕ್ಕೊಂದ್ಸಾರಿ ತಿಂದರೆ ಶರೀರಕ್ಕೆ ತುಂಬ ಒಳ್ಳೆಯದು. ಹಾಗೆ ಇದನ್ನು ಅಲ್ಲಿಲ್ದೋದರಿಗೆ ಕೊಟ್ಟರು ಕೂಡ